ಪ್ರತಿಷ್ಠೆಯ ಕಣ ಚನ್ನಪಟ್ಟಣಕ್ಕಾಗಿ ಕುಮಾರಸ್ವಾಮಿ ಹಠ. ಚನ್ನಪಟ್ಟಣವನ್ನ ಬಿಜೆಪಿಗೆ ಬಿಟ್ಟುಕೊಡಲು ಎಚ್ಡಿಕೆ ಒಲ್ಲೆ ಅಂತಿದ್ದಾರೆ. ಯಾವುದೇ ಕಾರಣಕ್ಕೂ ಕ್ಷೇತ್ರ ಬಿಟ್ಟುಕೊಡಲ್ಲ ಎಂದು ಸಂದೇಶ. ಬಿಜೆಪಿಗೆ ನೇರವಾಗಿ ಮೆಸೇಜ್ ರವಾನಿಸಿದ ಕುಮಾರಸ್ವಾಮಿ. ಚನ್ನಪಟ್ಟಣ ಕ್ಷೇತ್ರವನ್ನ ವೈಯಕ್ತಿಕವಾಗಿ ತೆಗೆದುಕೊಂಡ ಎಚ್ಡಿಕೆ. ಹೀಗಾಗಿ ಬಿಜೆಪಿ ಮುಂದೆ ಆಪ್ಷನ್ ಮುಂದಿಟ್ಟಿರೋ ದಳಪತಿ. ಮೈತ್ರಿಗಾಗಿ 2 ಆಯ್ಕೆ ಮುಂದಿಟ್ಟು ಕುಮಾರಸ್ವಾಮಿ ಚೌಕಾಸಿ. ಆಪ್ಷನ್ 1 ಬಿಜೆಪಿ ಅಭ್ಯರ್ಥಿ ಜೆಡಿಎಸ್ ಚಿಹ್ನೆಯಡಿ ಸ್ಪರ್ಧಿಸಲೆ. ಆಪ್ಷನ್ 2 ಜೆಡಿಎಸ್ ನಿಂದ ಎನ್ಡಿಎ ಅಭ್ಯರ್ಥಿಯ ಆಯ್ಕೆಯಾಗಲೆ. ಈ 2 ಆಯ್ಕೆಗಳನ್ನ ಬಿಜೆಪಿಗೆ ನೀಡಿರೋ ಕುಮಾರಸ್ವಾಮಿ ಆಯ್ಕೆ ನೋಡಿ ಬಿಜೆಪಿಯಲ್ಲಿ ಗೊಂದಲ. 2 ಆಯ್ಕೆ ನೋಡಿದ್ರೆ ಜೆಡಿಎಸ್ಗೆ ಮಾತ್ರ ಲಾಭದಾಯಕ. ಇದರಿಂದ ಬಿಜೆಪಿಗೆ ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ಯಾವ ಆಂಗಲ್ ನಲ್ಲಿ ಯೋಚಿಸಿದರೂ ಬಿಜೆಪಿಗೆ ನಷ್ಟವೇ ಹೆಚ್ಚು. ಹೀಗಾಗಿ ಹೈಕಮಾಂಡ್ ಅಂಗಳದಲ್ಲೇ ತೀರ್ಮಾನ ಆಗಲಿ. ಹೈಕಮಾಂಡ್ ನಿರ್ಧಾರವೇ ಅಂತಿಮ ಎನ್ನುತ್ತಿರೋ ರಾಜ್ಯ ನಾಯಕರು. ಪ್ರತಿಷ್ಠೆಯ ಕಣ ಚನ್ನಪಟ್ಟಣಕ್ಕಾಗಿ ಕುಮಾರಸ್ವಾಮಿ ಹಠ ಹಿಡಿದು ಕುಳಿತಿದ್ದಾರೆ. ಚನ್ನಪಟ್ಟಣವನ್ನ ಬಿಜೆಪಿಗೆ ಬಿಟ್ಟುಕೊಡಲು ಯಾವುದೇ ಕಾರಣಕ್ಕೂ ಸುದ್ರಾಮ್ ಒಪ್ಪುತ್ತಿಲ್ಲ ಎಚ್ಡಿಕೆ. ಯಾವುದೇ ಕಾರಣಕ್ಕೂ ಕ್ಷೇತ್ರ ಬಿಟ್ಟುಕೊಡಲ್ಲ ಎಂದು ಸಂದೇಶ ರವಾನಿಸಿದ್ದಾರೆ. ಬಿಜೆಪಿಗೆ ನೇರವಾಗಿ ಮೆಸೇಜ್ ರವಾನಿಸಿದ್ದಾರೆ. ಚನ್ನಪಟ್ಟಣ ಕ್ಷೇತ್ರವನ್ನ ವೈಯಕ್ತಿಕವಾಗಿ ತೆಗೆದುಕೊಂಡ ಎಚ್ಡಿಕೆ. ಹೀಗಾಗಿ ಬಿಜೆಪಿ ಮುಂದೆ ಆಪ್ಷನ್ ಮುಂದಿಟ್ಟಿದ್ದಾರೆ. ಮೈತ್ರಿಗಾಗಿ 2 ಆಯ್ಕೆ ಮುಂದಿಟ್ಟು ಕುಮಾರಸ್ವಾಮಿ ಚೌಕಾಸಿ ನಡೆಸಿದ್ದಾರೆ. ಆಪ್ಷನ್ 1 ಬಿಜೆಪಿ ಅಭ್ಯರ್ಥಿ ಜೆಡಿಎಸ್ ಚಿಹ್ನೆಯಡಿ ಸ್ಪರ್ಧಿಸಲಿ. ಆಪ್ಷನ್ 2 ಜೆಡಿಎಸ್ ನಿಂದ ಎನ್ಡಿಎ ಅಭ್ಯರ್ಥಿಯ ಆಯ್ಕೆಯಾಗಲಿ. ಈ 2 ಆಯ್ಕೆಗಳನ್ನ ಬಿಜೆಪಿಗೆ ನೀಡಿರೋ ಕುಮಾರಸ್ವಾಮಿ ಆಯ್ಕೆ ನೋಡಿ ಬಿಜೆಪಿಯಲ್ಲಿ ಗೊಂದಲ ಸೃಷ್ಟಿಯಾಗಿದೆ. 2 ಆಯ್ಕೆ ನೋಡಿದ್ರೆ ಜೆಡಿಎಸ್ಗೆ ಮಾತ್ರ ಲಾಭದಾಯಕ. ಇದರಿಂದ ಬಿಜೆಪಿಗೆ ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ಯಾವ ಆಂಗಲ್ ನಲ್ಲೂ ಯೋಚಿಸಿದರೂ ಬಿಜೆಪಿಗೆ ನಷ್ಟವೇ ಹೆಚ್ಚು. ಹೀಗಾಗಿ ಹೈಕಮಾಂಡ್ ಅಂಗಳದಲ್ಲೇ ತೀರ್ಮಾನ ಆಗಲಿ. ರಾಜ್ಯ ನಾಯಕರು ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತಿದ್ದಾರೆ.